ಎಸ್, ಈ ಸಿನಿಮಾವನ್ನು ನೋಡಿದಂಥ ಎಷ್ಟೋ ಜನ ಅಭಿಮಾನಿಗಳು ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ದಾರೆ, ಒಂದಷ್ಟು ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ಖಂಡಿತ ಲೈನಲ್ಲಿದ್ದಾರೆ. ಶಶಿಧರ್ ಅಂತೇಳಿ ಶಿಕ್ಷಕರಂತೆ ರಾಯಚೂರಿಂದ ಕಾಲ್ ಮಾಡಿದ್ದಾರೆ ನಿಮ್ಮ ಜೊತೆ ಮಾತಾಡೋದಕ್ಕೆ. ಶಶಿಧರ್ ಕೇಳಿಸ್ತಾ ಇದೆಯಾ? ಹಲೋ, ಮಾತಾಡಿ. ನಮ್ಮ ಜೊತೆ ನಟ ಯುವ ಸರ್ ಇದ್ದಾರೆ ಹಾಗೂ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಸರ್ ಇದ್ದಾರೆ, ಮಾತಾಡಿ. ಹಲೋ ಸರ್, ನಮಸ್ತೆ ಯುವ ಸರ್ ಹಾಗೂ ಆನಂದ್ ರಾಮ್ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ಮೊದಲಿಗೆ ಕಂಗ್ರಾಚುಲೇಷನ್, ಇಂಥ ಒಂದು ಒಳ್ಳೆ ಒಂದು ಮೂವಿ ಕೊಟ್ಟಿದ್ಕೆ. ಆಫ್ಟರ್ ಲಾಂಗ್ ಟೈಮ್ ನಮ್ಗೊಂದು ಒಳ್ಳೆ ಒಂದು ಎನರ್ಜಿ ಇರೋ ಫಿಲಂ ಕೊಟ್ರಿ ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಂದ್ರೆ ಸರ್ ಎಲ್ಲ ಬಿಫೋರ್ ನಾವ್ ಹೇಳ್ತಿದ್ವಿ ಪುನೀತ್ ರಾಜ್ಕುಮಾರ್ ಸರ್ ಅವ್ರು ನೋಡ್ದಂಗೆ ಆಗುತ್ತೆ, ಅವ್ರ ತರನೇ ಇದಾರೆ ಅಂತ ಅನ್ಸಿದ್ರು ಅಷ್ಟೇ. ಬಟ್ ಆ ಫಿಲಂ ನೋಡಿದ್ಮೇಲೆ ರಿಯಲಿ ನಮ್ಗೆ ಅದೇ ರೀತಿ ಅನ್ಸ್ಬಿಡ್ತು ಸರ್. ಆಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಆಟಿಟ್ಯೂಡ್ ಆಗ್ಲಿ, ಆಮೇಲೆ ಅದು ಫಿಲಂ ಅಲ್ಲಿ ಆ ಮೂವಿ ಆಗಿರ್ಬೋದು ಸರ್, ಫೈಟಿಂಗ್ ಸೀನ್ ಆಗಿರ್ಬೋದು, ಆ ಮನೆಯಲ್ಲೇ ಎಂಟ್ರಿ ಆಗುತ್ತಲ್ಲ ಸರ್, ಮನೆಯಲ್ಲೇ ಅವನು ಅಲ್ಲಿಂದ ಬಂದ್ಮೇಲೆ ಹೀರೋ ಆ ಮನೇಲಿ ಒಂದು ಫೈಟಿಂಗ್ ಆಗುತ್ತಲ್ಲ ಸರ್, ಮಗಳನ್ನ ಏನೋ ಟಾರ್ಚರ್ ಮಾಡ್ತಿರ್ತಾರಲ್ಲ, ನಿಜ ಆ ಸೀನ್ ಇದೆಯಲ್ಲ ಸರ್, ಅದ ಎಕ್ಸಲೆಂಟ್ ಸರ್, ಅಲ್ಟಿಮೇಟ್, ಅದು ಸೂಪರ್ ಇತ್ತು ಫಿಲಂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮಗೆ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಸೀನ್ ಯಾವುದು ಸರ್ ಓವರ್ ಆಲ್? ನನಗೆ ಅವರು ಸೈಲೆನ್ಸ್ ಅಲ್ಲಿ ಆಕ್ಷನ್, ಆ ಸೈಲೆನ್ಸ್ ಅಲ್ಲೇ ಸ್ಟೋರಿ ನೋಡ್ದೋಗ್ಬಿಡುತ್ತೆ ಸರ್. ಆಮೇಲೆ ನನಗಂತೂ ಇಷ್ಟ ಆಗಿದ್ದ ಅವ್ರ ಊರಿಂದ ಬಂದ್ಮೇಲೆ ಆಗುತ್ತಲ್ಲ ಫೈಟಿಂಗ್ ಸೀನ್, ನನಗೆ ಬಹಳ ಇಷ್ಟ ಸರ್. ಆ ಫೈಟ್ ಸೀನ್ ಅಲ್ಲಿ ಒಂದೊಂದು ಆಕ್ಷನ್ ಕೂಡ ಒಂಥರ ಮೈ ಜುಮ್ ಅನ್ಸುತ್ತೆ ಸರ್, ಚೆನ್ನಾಗಿತ್ತು, ನನಗೆ ಅದು ಇಷ್ಟ ಆಯ್ತು. ತುಂಬಾ ಖುಷಿ ಆಗುತ್ತಪ್ಪ. ಅಂದ್ರೆ ನಾವು ಸಿನಿಮಾ ಕತೆ ಮಾಡಿದಾಗ ಅಥವಾ ಶೂಟಿಂಗ್ ಮಾಡಿದಾಗ ಅನ್ಕೊಂಡಿದ್ಕು ಕೊನೆದಾಗ ಅದು ಅವ್ರ ಬಾಯಿಂದ ಕೇಳಕ್ಕೆ ಈ ಸೀನ್ ಇಷ್ಟ ಆಯ್ತು, ಇದು ಬಟ್ ಈ ಆಕ್ಷನ್ ಇಷ್ಟ ಆಯ್ತು, ಹಿಂಗೆ ಕಾಣಿಸ್ತೀರ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸಂತೋಷ್ ಸರ್, ಫ್ಯಾನ್ಸ್ ಅಷ್ಟೇ. ನಾವು ಯಾವತ್ತು ಅವ್ರಿಗೆ ಏನು ಹೇಳಿದ್ರು ಏನಾಗ್ಬಿಡುತ್ತೆ, ಏನು ಹೇಳಿದ್ರು ಅದು ಕಡಿಮೆನೇ ಆಗುತ್ತೆ. ಅಂದರೆ ನಾವು ಎಷ್ಟು, ಈಗ ನಾನು ಒಬ್ಬ ರೈಟರ್ ಆಗಿದ್ರು ಸಹ ಇವ್ರುಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂದರೆ ಅದೊಂದು ಜೋಡಿಸುವಾಗ ಪದ ಸಾಕಾಗಲ್ಲ. ಏನೋ ಒಂದು ಬಿಟ್ವಿ ಅನಿಸುತ್ತೆ, ಏನೋ ಹೇಳಿದ್ರೆ ಇದು ಹೇಳಬೇಕಿತ್ತು ಅನಿಸುತ್ತೆ. ಸೊ ಈ ಕೈ ಎತ್ತು ಮುಗಿದ್ಬಿಟ್ರೆ ಅದಕ್ಕಿಂತ ದೊಡ್ಡ ಒಂದು ಕೃತಜ್ಞತೆ ಭಾವನೆ ಇಲ್ಲ. ಸೊ ಯಾವತ್ತೂ ಈ ಪ್ರೀತಿ ಅಭಿಮಾನ ಅವರು ತೋರಿಸ್ಕೊಂಡೇ ಬಂದಿದ್ದಾರೆ. ಅವರೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಅಷ್ಟೇ. ಸರ್, ಯುಗಾದಿ ಹಬ್ಬದಲ್ಲಿದ್ದೀವಿ, ಹೊಸ ವರ್ಷ ಆಗಲೇ ಹೇಳಿದಾಗ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಹೊಸ ವರ್ಷದಲ್ಲಿ ಸಾಕಷ್ಟು ಆಗಲೇ ಹೇಳಿದಂಗೆ ಕೆಟ್ಟದ್ದು ಒಳ್ಳೆಯದೆಲ್ಲವೂ ಬರ್ತಾ ಇರುತ್ತೆ. ಸಮಾನವಾಗಿ ಸ್ವೀಕರಿಸೋದು ಅಂದರೆ ಹೇಗೆ ಸರ್? ಯಾಕಂದರೆ ಇವತ್ತು ನಿಮ್ಮನ್ನೇ ಕೇಳ್ಬೋದು ನಾನು ಈ ಪ್ರಶ್ನೆ, ಯಾಕಂದರೆ ಅಷ್ಟು ಸೋಲುಗಳನ್ನು ನೋಡಿ ಇಷ್ಟು ಇಂಡಸ್ಟ್ರಿಲಿ ಅಷ್ಟು ವರ್ಷ ಇದ್ದು ಒಂದೊಂದೇ ಮೆಟ್ಲು ಹತ್ಕೊಂತ ಸಕ್ಸಸ್ ಆಗ್ತಾ ಇರ್ತಕ್ಕಂಥದ್ದು ನಮಗೂ ತುಂಬ ಖುಷಿ ಇದೆ. ಎಗೈನ್ ಆ ಥರ ವಿಚಾರ ಬಂದಾಗ ಎರಡೂ ಸರಿ ಸಮಾನ ಹೇಗೆ ಸ್ವೀಕರಿಸೋದು? ಎಷ್ಟೋ ಜನ ಏನೇನೋ ಸಮಸ್ಯೆಗಳು ಮಾಡ್ಕೋತಾರೆ, ಬೇರೆ ಸೂಸೈಡು ಆ ಥರ ಎಲ್ಲ ಮಾಡ್ಕೊಳ್ಳೋ ಅಂದರೆ ಏನಾಗುತ್ತೆ ಅಂದರೆ ಸರ್, ಈಗ ಸೋತರು ಗೆದ್ದರು, ಮುಂದಿನ ಈಗ ಸಿನಿಮಾ ವಿಚಾರಕ್ಕೆ ಬರೋಣ. ನಾವು ಸೋಲ್ಲಿ ಗೆಲ್ಲಿ ನೆಕ್ಸ್ಟ್ ನಾವು ಸಿನಿಮಾನೇ ಮಾಡಬೇಕು, ಅಲ್ಲಿ ಆಪ್ಷನ್ ಇಲ್ಲ. ಸೊ ಮತ್ತೆ ನೀವು ಗೆದ್ರೂ ಇನ್ನೊಂದು ಗೆಲುವು ತೊಗೊಳಕ್ಕೆ ಮನಸ್ಸು ಒದ್ದಾಡುತ್ತೆ, ಮೇಂಟೈನ್ ಮಾಡಬೇಕು ಅನಿಸುತ್ತೆ, ಮತ್ತು ಕೆಲಸ ಮಾಡ್ತೀರಾ. ಸೋತ್ರೆ ಮತ್ತೆ ಗೆಲ್ಲಬೇಕು ಅಂತ ಅನಿಸು, ಗೆಲ್ಲೋನ್ಗೂ ಸೋಲೋನ್ಗೂ ಒಂದೇ ರಿಯಾಕ್ಷನ್, ಮತ್ತೆ ಗೆಲ್ಲಬೇಕು ಅನ್ನೋದೇ. ಸೊ ಆ ಪ್ರೋಸೆಸ್ ಸದಾ ಜೀವಂತ ಅದು. ಸೊ ಇನ್ನೊಂದೇನೆಂದರೆ ನಮಗೇನಂತ ನಾವು ಮಾಡಿರೋ ಸಿನಿಮಾನ ಎಲ್ಲರೂ ಒಪ್ಪಲೇಬೇಕು, ಎಲ್ಲರೂ ಮೆಚ್ಚಲೇಬೇಕು ಅನ್ನೋದೊಂದು ಇರ್ತದೆ. ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಸೊ ಈಗ ನಮಗೊಂದು ಅಭಿರುಚಿ ಇರುತ್ತೆ, ಸಿನಿಮಾ ಮಾಡುವಾಗ ನಾವು ನೋಡುವಾಗ ಒಂದು ಅಭಿರುಚಿ ಇತ್ತು, ಮಾಡುವಾಗ ಒಂದು ಅಭಿರುಚಿ ಇರುತ್ತೆ. ಸೊ ನಮ್ಮ ಅಭಿರುಚಿ ಯಾರ್ಯಾರು ಇಷ್ಟಪಡ್ತಾರೋ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ನಮ್ಮ ಅಭಿರುಚಿಯಲ್ಲಿ ನಾವು ಮಾಡಿಲ್ಲದೆ ಇರೋರು ಅದನ್ನು ಇಷ್ಟಪಡಬೇಕು ಅನ್ನೋದು ಆ ಹೇರಿಕೆ ಅದಾಗಲ್ಲ. ಅದು ಹೋಗ್ತಾ ಹೋಗ್ತಾ ಎವ್ರಿ ಫಿಲಮ್ ಮೇಕರ್ಗೂ ಅದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಒಂದು ಗ್ರಹಿಕೆ ಸ್ಟಾರ್ಟ್ ಆಗುತ್ತೆ, ಅನಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಒಂದೇ ಸಿನಿಮಾಲಿ ಎಲ್ಲರೂ ಮೆಚ್ಚೋಕ್ಕಾಗಲ್ಲ. ಅಲ್ಲಿ ಒಂದು ಸಿನಿಮಾನ ಎಲ್ಲರೂ ಮೆಚ್ಚೋದು ಇಲ್ಲ. ಸೊ ಎಂಥ ದೊಡ್ಡ ದೊಡ್ಡ ಹಿಟ್ಗಳಿಗೂ ಇಷ್ಟಪಡದೇ ಇರೋ ವರ್ಗ, ಓಕೆ ಅಂದಿರೋ ವರ್ಗನೂ ಇದೆ. ಕೆಲವು ಸಿನಿಮಾ ಹೋಗದೇ ಇರೋ ಸಿನಿಮಾಗಳನ್ನ ಚೆನ್ನಾಗಿದ್ದಾವೆ ಅಂತ ಮೆಚ್ಚಿರೋದು ಇದೆ, ನಮ್ಮಲ್ಲಿ ಎಲ್ಲ ಉದಾಹರಣೆಗಳು ಇದ್ದಾವೆ. ಸೊ ಎಲ್ಲವೂ ಒಂದು ಗ್ರಹಿಕೆ, ಕಲಿಕೆ. ಸೊ ಅದೇನಾಗ್ಬಿಡುತ್ತೆ, ತೀರಾ ಅದನ್ನು ನೀವು ಸಕ್ಸಸ್ನಾಗಲಿ ಫೇಲ್ಯೂರ್ನಾಗಲಿ ತೀರಾ ತಲೆಗೆ ತೊಗೊಂಡಾಗ ಸೊ ಮುಂದಿನ ಹೆಜ್ಜೆ ಕಾಣ್ತಾ ಇರಲ್ಲ, ಒಂದು ಮಂಜಿರುತ್ತೆ ಒಂದು, ಅದಕ್ಕೆ ಯಾವತ್ತೂ ನಾವು ಸಿಗಾಕೋಬಾರ್ದು. ಸೊ ನಾವು ಕೆಲಸ ಮಾಡಿದ್ದೀವಿ, ಈ ಸಿನಿಮಾದಲ್ಲೂ ಒಂದು 60% ಇಷ್ಟ ಆದವಾ, ಮುಂದಿನ ಸಿನಿಮಾ ಒಂದು 80% ಇತ್ತು, ಅಥವಾ ಇನ್ನೊಂದು ಸಿನಿಮಾ ಒಂದು 40% ಇಷ್ಟ ಆದೋ ಪರವಾಗಿಲ್ಲ. ಅದು ಒಟ್ನಲ್ಲಿ ನೀವು ಟ್ರ್ಯಾಕ್ಷನಲ್ಲೇ ಇರಬೇಕು. ಸೊ ಒಳ್ಳೆ ಅಂದರೆ ಅಭಿರುಚಿ ಭಾಳ ಬದಲಾಗ್ತಿದೆ ಆಡಿಯನ್ಸ್. ಸೊ ಹೆಚ್ಚಿನ ರೀತಿಯಲ್ಲಿ ಅದನ್ನು ಹಿಡಿಯೋ ಪ್ರಯತ್ನ ನಾವು ಮಾಡಬೇಕು. ಪ್ರಾಸೆಸ್ ಅದನ್ನು ಈಗ ಸೋಲು ಗೆಲುವು ಅನ್ನೋದು
ನಮ್ಮನ್ನು ಡಿಫೈನ್ ಮಾಡಲ್ಲ. ನಮ್ಮನ್ನು ಡಿಫೈನ್ ಮಾಡೋದು ಸೋಲಿಗೆ ಗೆಲುವಿಗೆ ನಾವು ಕೊಡೋ ರಿಯಾಕ್ಷನ್ ನಮ್ಮನ್ನು ಡಿಫೈನ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಸೊ ಯಾವತ್ತೂ ಅದನ್ನು ಸಮಾನವಾಗಿ ತಗೋಬೇಕು ಅನ್ನೋದು ನನ್ನ ಒಂದು 10 ವರ್ಷದಲ್ಲಿ ನಾನು ಕಲ್ತಿದ್ದು. ಪ್ರಾಬಬ್ಲಿ ಅದನ್ನೇ ನನ್ನನ್ನು ಸೋಲ್ ಡಿಸ್ಟರ್ಬ್ ಮಾಡಲ್ಲ ಅಂತಲ್ಲ, ಸೋಲ್ ಎಲ್ಲರನ್ನೂ ಡಿಸ್ಟರ್ಬ್ ಮಾಡುತ್ತೆ. ಸೊ ಅದನ್ನು ಹೆಂಗೆ ನೀವು ಹೊರಗಡೆ ಬರ್ತೀರಾ, ಎಷ್ಟು ಬೇಗ ಬರ್ತೀರಾ. ಗೆಲುವಿಂದನೂ ಅಷ್ಟೇ, ಆ್ಯಕ್ಚುಲಿ ಸೋಲಿಂದ ನೀವು ಸ್ವಲ್ಪ ಲೇಟ್ ಬಂದರೂ ಪರವಾಗಿಲ್ಲ, ಗೆಲುವಿಂದ ಫಸ್ಟ್ ಆಚೆ ಬಂದ್ಬಿಡ್ಬೇಕು. ಎಕ್ಸಾಕ್ಟ್ಲಿ. ಅದು ನಿಮ್ಮನ್ನ ತುಂಬ ತಲೆ ಹೋಗ್ಬಿಟ್ರೆ ಸೋಲು ಗೆಲುವಿಂದ ಎಷ್ಟು ಬೇಗ ಆಚೆ ಬರ್ತೀರಾ ಅಷ್ಟು ಮುಂದೆ ಕೆಲಸಗಳಾಗ್ತಾ ಹೋಗುತ್ತೆ. ಸೊ ಗೆದ್ದ ಮೇಲೂ ಸೋತ ಮೇಲೂ ನಾನು ನಂಬಿರೋದು ಮತ್ತೆ ನಾವು ಕೆಲಸ ಮಾಡಲೇಬೇಕು, ಜೀವನದಲ್ಲೂ ತಗೊಳ್ಳಿ. ಸೊ ಗೆದ್ದಿರೋ ಮನುಷ್ಯ ಮತ್ತೆ ಅವ್ನು ದುಡಿಲೇಬೇಕು ಮತ್ತೆ ಗೆಲ್ಲಬೇಕಂದ್ರೆ, ಸೋತಿರೋ ಮನುಷ್ಯ ದುಡಿಲೇಬೇಕು ಗೆಲ್ಲಬೇಕಂದ್ರೆ. ಸೊ ದುಡಿಮೆ ಶಾಶ್ವತ, ಸೋಲು ಗೆಲುವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಬರುತ್ತೆ ಹೋಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಎಷ್ಟು ಜನಕ್ಕೆ ನಾವು ಒಳ್ಳೆ ರೀತಿಲಿದ್ವಿ, ಎಷ್ಟು ಜನರ ಜೊತೆ ಚೆನ್ನಾಗಿದ್ವಿ, ಒಂದು ಒಳ್ಳೆ ರಿಮೆಂಬರೆನ್ಸ್ ನೆನಪುಗಳನ್ನ ಎಷ್ಟು ಕೊಟ್ವಿ ಅನ್ನೋದಷ್ಟೇ ಶಾಶ್ವತ. ಸೊ ಹೆಸರು ಬಗ್ಗೆ ಇದ್ರ ಬಗ್ಗೆ ನಾನು ನಂಬಲ್ಲ, ಯಾಕಂದರೆ ನಮ್ಮ ಹಿಂದಿನ ಸಾಧಕರು ಮಾಡಿರೋ ಕೆಲಸಗಳಿದೆಯಲ್ಲ ಅದ್ರ ಮುಂದೆ ನಾವೆಲ್ಲ ಮಾಡ್ತಿರೋದು ಝೀರೋ. ಸೊ ಆ ಕಾಲಘಟ್ಟಕ್ಕೆ ಆ ಜನ ಆ ಸಕ್ಸಸ್ಸು ಅದೆಲ್ಲ ಎಲ್ಲರಿಗೂ ಸಿಕ್ಕಿರುತ್ತೆ. ಅದೇ ನಿನ್ನೆ ಯಾರ್ದೋ ಇವತ್ತು ನಮ್ಮದು ನಾಳೆ ಇನ್ಯಾರ್ದು. ಸೊ ಹಾಗಿರುವಾಗ ಅದೆಲ್ಲ ಉಳ್ಕೊಳ್ಳೋದು, ನಮ್ಮಲ್ಲಿ ಉಳ್ಕೊಳ್ಳೋದು ನಾವು ಹೇಗೆ ನಡ್ಕೊಂಡ್ವಿ ಹೇಗಿದ್ವಿ ಅನ್ನೋದು. ಸೊ ಅದನ್ನು ನಾನು ತುಂಬ ಪುನೀತ್ ಸರಲ್ಲಿ ಕಲ್ತಿದ್ದಂಥ ವಿಷಯ. ಅವ್ರು ಯಾವತ್ತೂ ಎರಡನ್ನೂ ತಲೆಗೆ ತಗೋತಿರ್ಲಿಲ್ಲ. ಸೊ ಅದನ್ನು ಹ್ಯಾವ್ ವಿ ಮೇಂಟೈನ್ಡ್. ಅವ್ರು ನೆನಪಾಗದೆ ಇವಾಗ ನಗು ಮಾತು ವಿಶ್ವಾಸ. ಫಸ್ಟ್ ಟಕ್ ಅಂತ ಸಿನಿಮಾ ಬರಲ್ಲ ನನ್ನ ತಲೆಗೆ ಇದೇ ಬರ್ತವೆ. ಹಂಗಾರೆ ಪ್ರಾಬ್ಲಿ ದಟ್ ಈಸ್ ಬಿಯಾಂಡ್ ಸಿನಿಮಾ. ಯುವರ್ ಕ್ಯಾರೆಕ್ಟರ್ ಶುಡ್ ಬಿ ಬಿಯಾಂಡ್ ಸಿನಿಮಾ, ಬಿಯಾಂಡ್ ಸಕ್ಸಸ್, ಬಿಯಾಂಡ್ ಫೇಲ್ಯೂರ್ಸ್. ಸರ್ ನಿಮ್ಮಿಬ್ಬರು ವಿಶ್ ಮಾಡೋದಕ್ಕೆ ನಮ್ಮ ಸಾಹಿತಿಗಳಾದಂಥ ವಿ ನಾಗೇಂದ್ರ ಪ್ರಸಾದ್ ಇದ್ದಾರೆ. ಸರ್ ಕೇಳಿಸ್ತಿದೆ ಸರ್? ಎಸ್ ಸರ್, ಕೇಳಿಸ್ತಾ ಇದೆ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಬಹಳ ಸಂತೋಷ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ಒಳ್ಳೆ ಎಮೋಷನಲ್ ಸಿನಿಮಾ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ಯುವ ಅವ್ರಿಗೆ ಏನು ಹೇಳ್ತೀರಿ ಸರ್? ಯುವ ಅವ್ರ ನಟನೆ ಎಲ್ಲ ಅದು ಈಗ ಕೆಲವು ಹಿಂಗೆ ಅಂತಂದ್ರೆ ಅದು ತಾತ, ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ರನ್ನು ನೋಡಿ ಬೆಳೆದಿರೋ ಬೆಳವಣಿಗೆ ಅಲ್ವಾ ಅದು ಬಾಲ್ಯದಿಂದ. ಅದು ಒಂಥರ ಡಿಫಾಲ್ಟ್ ಪರ್ಫಾರ್ಮೆನ್ಸ್ ಅನ್ನೋದೊಂದು ಡಿಫಾಲ್ಟ್. ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಂಡ್ ಯಾರೋ ಹೊಸಬ ಅಂತ ಅನಿಸ್ತಿಲ್ಲ ನಮ್ಗೆ. ನಮ್ಮನೆ ಹುಡುಗ ಅನ್ನುವ ಫೀಲ್ ಇತ್ತಲ್ಲ ಇಡೀ ಸಿನಿಮಾದಲ್ಲಿ. ಅದನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಅವರ ಭವಿಷ್ಯ ತುಂಬಾ ಉಜ್ವಲವಾಗಿ ಬೆಳಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿರ್ದೇಶಕರು ಮತ್ತೆ ನಮ್ಮನ್ನ ಎಮೋಷನ್ ಮಾಡ್ತಾನೆ ಇದ್ದಾರೆ. ಅವರು ಒಂದಷ್ಟು ಅವ್ರದೇ ಆದಂತ ಎಮೋಷನಲ್ ಸೂತ್ರಗಳು ಇಟ್ಕೊಂಡಿದ್ದಾರೆ. ಸರ್ ಏನಿಲ್ಲ ಸರ್, ಅದು ಈಗ ನಮಗೆಲ್ಲ ಇನ್ಸ್ಪಿರೇಷನ್ ಏನಂದ್ರೆ ಸರ್, ನಿಮ್ಮ ಕೆಲವು ಸಾಲುಗಳಿದಾವೆ. ನಾವಾರ ಒಂದು ಸಿನಿಮಾ ಮಾಡ್ಬೇಕು ಎಮೋಷ್ನಲ್ ಮಾಡೋಕ್ಕೆ, ನೀವೊಂದು 2 ಸಾಲಲ್ಲೇ ನಮ್ಮನ್ನು ಮಾಡಿಬಿಡ್ತೀರಾ. ಅದು ಆ ಸಾಲುಗಳು ಒಂದು ಬರವಣಿಗೆ ಎಂಥ ಒಂದು ಸ್ಥಿತಿನೂ ಬದಲಾಯಿಸುತ್ತೆ ಅಂತಾರೆ. ಆ ಥರ ನಿಮ್ಮ ಎಷ್ಟೋ ಬರವಣಿಗೆಗಳು ನನ್ನಲ್ಲೂ ತುಂಬ ಬದಲಾವಣೆ ತಂದಿದೆ. ಆ್ಯಂಡ್ ನನ್ನನ್ನು ಒನ್ ಆಫ್ ದಿ ಅಂದರೆ ಸುಮಾರು ಜನ ಇನ್ಸ್ಪೈರ್ ಮಾಡಿದ್ದಾರೆ, ಅದರಲ್ಲಿ ನೀವು ಒಬ್ಬರು. ಥ್ಯಾಂಕ್ ಯು ಫಾರ್ ದಟ್ ಇನ್ಸ್ಪಿರೇಷನ್ ಸರ್. ಥ್ಯಾಂಕ್ ಯು. ಲವ್ ಯು. ಅಮೋಘ ವರ್ಷ ಸರ್ ನಮ್ಮ ಗಂಧದ ಗುಡಿ ಸರ್ ಇದ್ದಾರೆ, ದಯವಿಟ್ಟು. ಹಲೋ ಸರ್, ಕೇಳಿಸ್ತಿದ್ಯಾ? ಹಲೋ ನಮಸ್ಕಾರ ಸರ್. ಯುಗಾದಿ ಹಬ್ಬದ ಶುಭಾಶಯಗಳು ತಮಗೆ. ತಮಗೂ ಸಹ ಸರ್. ಇಡೀ ನಮ್ಮ ಯುವ ಹಾಗೂ ಸಂತೋಷ್ ಜೊತೆಲಿದ್ದಾರೆ, ದಯವಿಟ್ಟು ಮಾತಾಡ್ಬೋದು. ಹಾಯ್ ಯುವ, ಹಾಯ್ ಸಂತೋಷ್. ಹಾಯ್ ಸರ್. ಹಾಯ್ ಅಮೋಘ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸಿನಿಮಾ ತುಂಬಾ ಸೂಪರ್ ಆಗಿ ಬಂದಿದೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಯುವ. ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ ಇಂದ ಯುವ ಮೀಟ್ ಮಾಡಿದಾಗಿಂದಾನು ಐ ಯೂಸ್ ಟು ಕೇಳ್ತಾ ಇದ್ದೆ ಯಾವಾಗ ಶೂಟಿಂಗು, ಯಾವಾಗ ಬರುತ್ತೆ ಸಿನಿಮಾ. ಬಿಕಾಸ್ ಮೊದಲಿಂದನೂ ಐ ಡೆಫಿನೆಟ್ಲಿ ನ್ಯೂ ದಟ್ ತುಂಬಾ ಒಳ್ಳೆ ಪೊಟೆನ್ಷಿಯಲ್ ಇದೆ ಅಂಡ್ ವೆರಿ ಆನೆಸ್ಟ್ ಹಾರ್ಡ್ ವರ್ಕ್ ಇದೆ ಅಂತ. ಇವತ್ತು ಟು ಸಿ ದ ರಿಸಲ್ಟ್ಸ್ ಇಟ್ಸ್ ಅಮೇಸಿಂಗ್. ಎಸ್ಪೆಷಲಿ ಸಂತೋಷ್ ಮಾಡ್ತಾ ಇರೋದ್ರಿಂದ ಡೈರೆಕ್ಷನ್ ದ ಬೆಸ್ಟ್ ಕಾಂಬೋ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮೋಘ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಫ್ಯಾನ್ಸ್ ಕೂಡ ಅದೇ ಸರ್ ಹೇಳ್ತಾ ಇರೋದು, ಯುವ ಸಿನಿಮಾ ಎಲ್ರಿಗೂ ಮ್ಯಾಚ್ ಆಗಿದೆ ಅಂತ. ಹೌದೌದು. ಅಲ್ಲ, ಅದು ಒಂಥರ ಕಾಂಬಿನೇಷನ್ ಅಷ್ಟು ಚೆನ್ನಾಗಿದೆ ನೋಡಿ. ಹೌದು. ಸಂತೋಷಿಗೆ ಐ ಥಿಂಕ್ ಯುವ ಹೊಸಬ್ರೇನಲ್ಲ, ಹಾಗಾಗಿ ಐ ಥಿಂಕ್ ಬಟ್ ನನಗನ್ಸೋದು ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಇನ್ನ ಮುಂದಕ್ಕೆ ದೊಡ್ಡದಾಗಿ ಬೆಳಿಬೇಕು. ಕರ್ನಾಟಕ ಅಷ್ಟೇ ಅಲ್ಲದೆ ಅಫ್ಕೋರ್ಸ್ ಸಂತೋಷ್ ಆಮೇಲೆ ಯುವ ಇವರು ಸೇರಿ
ನ್ಯಾಷನಲ್ ಲೆವೆಲ್ ಅಲ್ಲಿ ದೇ ಹ್ಯಾವ್ ಟು ಮೇಕ್ ಇಟ್ ಬಿಗರ್ ಅಂಡ್ ಬಿಗರ್. ದಟ್ ಇಸ್ ಮೈ ಡ್ರೀಮ್ ಅಂಡ್ ವಿಶ್. ಥ್ಯಾಂಕ್ Thank ಯು you so ಸೋ much, ಮಚ್ thank ಅಮೋಘ್, you. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, Okay. TV5 ಕಡೆಯಿಂದ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. Thank you. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಒಂದಷ್ಟು ಜನ ತುಂಬ ಅವರೆಲ್ಲ ಮಾತಾಡೋಕ್ಕಾಗಿರಲಿಲ್ಲ. ನಾವು ಕೇಳ್ಕೊಂಡಾಗ ನಾವು ಮಾತಾಡ್ತೀವಿ ತುಂಬ ಖುಷಿಯಿಂದ ಮಾತಾಡಿದ್ರು. ಹೇಗೇನು ಕೊನೆ ಹಂತದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಯುವ ಸಿನಿಮಾ ಜೊತೆಗೆ ಯುಗಾದಿ ಹಬ್ಬದೂ ಕೂಡ ಪ್ರಾರಂಭ ಆಗಿದೆ. ಹೊಸ ವರ್ಷದಲ್ಲಿ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಸೂಪರ್ ಡೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ಏನು ಯುವ ಸಿನಿಮಾ ನಾನು ಅವತ್ತೇನು ಹೇಳಿದೆ ಸರ್, ಪಕ್ಕ ಹೊಡಿತೀವಿ, ಪಕ್ಕ ನಾವು ಸಕ್ಸಸ್ಸಲ್ಲಿ ಕೂತ್ಕೊಂತೀವಿ ಅಂತ ನಾನು ಹೇಳಿದ್ದೆ. ಇವತ್ತು ಆ ಕ್ಷಣ ಬಂದಿದೆ. ಥ್ಯಾಂಕ್ ಯು. ಇದೆಲ್ಲದಕ್ಕೂ ಮೂಲ ಕಾರಣ ಸಂತು ಸರ್. ಖಂಡಿತ. ನಿಮ್ಮ ಇಲ್ಲ, ಅದು ನಾನನ್ನಂತೆ ಸುಮ್ಮನೆ ಅದು ಏನಾಗುತ್ತೆ, ನೆಪ. ಅದು ನನ್ನ ಜೊತೆ ಇದ್ದಂಥ ಜನರು, ಹೊಂಬಾಳೆ ಫಿಲಮ್ಸ್, ವಿಜಯ್ ಕಿರ್ಗಂದೂರ್ ಅವರು ಶುರು ಮಾಡಿದಂಥ ಹೆಜ್ಜೆ ಇದು. ಅದಕ್ಕೆ ನಾವೆಲ್ಲ ಸೇರಿದ್ದೀವಿ, ನನ್ನ ಜೊತೆ ಎಲ್ಲರೂ ಸೇರಿದ್ದಾರೆ. ಜೊತೆಗೆ ಗುರುನು ನಮ್ಮ ಜೊತೆ ಎಲ್ಲ ಬೆರೆತು ಸರಿ ಅಷ್ಟೇ. ಸೊ ಇದೆಲ್ಲವೂ ಒಂದು ಸೇರಿ ಆಗಿರೋದು. ಇಲ್ಲಿ ಕಾರಣಕರ್ತರು ನಾವು ಯಾರೂ ಅಲ್ಲ, ಕಾರಣಕರ್ತರು ಜನಗಳು, ಅಭಿಮಾನಿಗಳು, ಕನ್ನಡಿಗರು. ಸೊ ಅದು ಯಾವಾಗಲೂ ಮೂಲ ಅವರೇ. ಸೊ ಮೂಲಕ್ಕೆ ಸಮರ್ಪಿಸ್ಬಿಡ್ಬೇಕು. ಯಾವತ್ತೂ ಅದು ನಮ್ಮ ಹೆಗಲ ಮೇಲೆ ಇಟ್ಕೊಳಕ್ಕೆ ಆಗೋದು ಇಲ್ಲ, ಅದು ಸತ್ಯನೂ ಅಲ್ಲ. ಏನಾಗ್ಬಿಡುತ್ತೆ, ಇಲ್ಲಿ ಹಿಂಗೆ ಮಾತಾಡಿ ಹೋಗ್ಬಿಡೋದು ಸುಲಭ. ಆಮೇಲೆ ಪ್ರಶ್ನೆ ಮಾಡುತ್ತಲ್ಲ, ಆತ್ಮ ಸಾಕ್ಷಾತ್ಕಾರ ಅಂದರೆ ಒಂದು ಆತ್ಮ ಕೇಳಿದಾಗ ಅದಕ್ಕೆ ಕಾರಣಕರ್ತರು ಯಾರು ಅಂದರೆ ಅದು ಅಲ್ಟಿಮೇಟ್ ಜನನೇ. ಇವತ್ತು ನಾವೇನೇ ಎಕ್ಸೈಟ್ ಆಗಿದ್ರು ಸಹ, ನಾವೇನೇ ಮಾತಾಡಿದ್ರು ಸಹ ಇಲ್ಲ, ಅದನ್ನು ನಿಜ ಮಾಡಿರೋದು ಯಾರು? ರಿಯಾಲಿಟಿಗೆ ತಂದು ನಮ್ಮ ಕನಸನ್ನು ನಾವು ರಿಯಾಲಿಟಿಗೆ ತರ್ತೀವಿ, ಬಟ್ ಆ ರಿಯಾಲಿಟಿನ ಉಳಿಸೋದು ಜನ. ಸೊ ರಿಯಾಲಿಟಿಲಿ ನಮ್ಮನ್ನ ಬದುಕಿಸೋದು, ಜೀವಿಸೋದು ನಮಗೆ ಒಂದು ಪ್ರತಿ ಸಿನಿಮಾ ಆದಮೇಲೂ ಒಂದು ಶಕ್ತಿ ಕೊಡೋದು, ಬೆಂತಟ್ಟೋದು, ಕೈ ಹಿಡಿದು ನಡೆಸೋದೇ ಜನ. ಸೊ ಎಲ್ಲ ಕರ್ತರು ಕಾರಣ ಜನಗಳೇ. ಸೊ ನೀವೆಲ್ಲರೂ ಮೀಡಿಯಾ, ನೀವೆಲ್ಲರೂ ಸೇರಿ ಕರ್ಕೊಂಡೋಗಿರೋವಂಥ ಒಂದು ಹೆಜ್ಜೆ ಇದು. ಸೊ ಈ ಗುರು ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಸೊ ಇವರ ಹೆಜ್ಜೆ ಗುರುತಾಗಲಿ ಅಂತ ನಾನು ಮನಸಾರೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಯುಗಾದಿ ಹಬ್ಬ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಜೀವನಕ್ಕೂ ಒಂದು ಹೊಸ ಚೈತನ್ಯ, ಹೊಸ ಶಕ್ತಿ, ಹೊಸ ಹುರುಪು ಕೊಡಲಿ. ಸೊ ನಿಮಗೂ, TV5ಗೂ, ರಮೇಶ್ ಅವ್ರಿಗೂ ಎಲ್ಲರಿಗೂ ಈ ವರ್ಷ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸೊ ಮತ್ತೆ ಹೊಸ ಯೋಜನೆಗಳ ಜೊತೆಗೆ ಮತ್ತೆ ಸಿಗ್ತಾ ಇರೋಣ. ಖಂಡಿತ. ಥ್ಯಾಂಕ್ ಯು. ಎಸ್ ಸರ್, ಇವಾಗ ನೀವು ನಿಮ್ಮ ಅಭಿಮಾನಿಗಳಿಗೆ ಈಗ ತಾನೇ ಒಂದಷ್ಟು ಜನ ನಿಮ್ಮನ್ನು ಅಪ್ಕೋತಾರೆ, ಪ್ರೀತಿಸ್ತಾರೆ, ಅವರೆಲ್ಲರೂ ಕೂಡ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಿ? ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ತೋರಿಸೋವಂಥ ಪ್ರೀತಿನ ಅದು ಮಾತಿನ ಮೂಲಕ ಹೇಳೋದು ತುಂಬ ಕಷ್ಟ. ನೀವು ಯಾವತ್ತಿದ್ರೂ ನನ್ನ ಮನಸ್ಸಲ್ಲಿದ್ದೀರಾ, ಯಾವಾಗಲೂ ಇರ್ತೀರಾ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಖುಷಿಯಾಗಿರಿ, ಹೊಸ ವರ್ಷ ಎಲ್ಲರೂ ಸಂತೋಷವಾಗಿರಿ. ದೇವರ ಆಶೀರ್ವಾದ ಯಾವಾಗಲೂ ಇರಲಿ. ಎಸ್ ಸರ್, ಇಬ್ಬರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.